ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದಾರೆ. ನಮ್ಮನೇಲಿ ತುಂಬ ಜನ ಇದ್ದೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತೀವಿ. ಒಬ್ಬರು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ದೇವ್ರ ಕೋಣೆ ಎಲ್ಲ ಒರೆಸ್ತಾರೆ, ಕಸ ಎಲ್ಲ ಗುಡಿಸ್ಕೊಂಡು. ಒಬ್ಬರು ತಿಂಡಿ ಕೆಲಸ ಮಾಡ್ತೀವಿ, ಇನ್ನೊಬ್ಬರು ಪಾತ್ರೆ ತೊಳೆಯೋದು. ಆಮೇಲೆ ನಮ್ಮ ಮನೆಯವರು ಊಟಕ್ಕೆ ತೊಗೊಂಡೋಗ್ತಾರೆ, ಅಡುಗೆ ಅದು ಇದು ಅಂತ ಒಬ್ಬರು ಮಾಡೋದಾಗತ್ತೆ. ಎಲ್ಲ ಕೆಲಸನೂ ಒಬ್ಬೊಬ್ಬರು ಮಾಡ್ತೀವಿ. ಸ್ವಲ್ಪ ಲೇಟಾಗಿದ್ದರೂ ಕೆಲಸ ಎಲ್ಲ ಆಗತ್ತೆ. ಆದರೂ ಮಕ್ಕಳು ಬೇಗ ಸ್ಕೂಲಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಹೇಳಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಲೆ ಬೂದಿ ಎಲ್ಲ ತೆಗೆದು ಬೆಂಕಿ ಮಾಡಿಕೊಂಡು ಅನ್ನಕ್ಕೆ ನೀರಿಟ್ಬಿಡ್ತೀನಿ. ಹಾಗೆ ಟೀ, ಕಾಫಿ, ತಿಂಡಿ, ಅನ್ನ, ಸಾಂಬಾರು ಅಂತೇಳಿ ಆಗತ್ತೆ. ಮತ್ತು ಉಳಿದವರೆಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಇವತ್ತು ಮಗಳಿಗೆ ರಜೆ ಇದ್ರಿಂದ ಅವಳು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾಯಿದ್ದಾಳೆ, ಕೈಯಲ್ಲೂ ಹಾಕ್ತಾಳೆ, ಅಚ್ಚಲ್ಲಿ ಹಾಕ್ತಾಯಿದ್ದಾಳೆ ಇವತ್ತು. ನಾನು ಅಡುಗೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತಿಳಿ ಸಾಂಬಾರು ಆಗಿದೆ, ಕಡುಬು ಮಾಡಿದ್ದೀನಿ ಇವತ್ತು. ಅದಕ್ಕೆ ತಿಳಿ ಸಾರು ಮತ್ತು ಊಟ ಕೊಟ್ಟು ಕಳಿಸ್ಬೇಕಲ್ಲ ಅಂಥೇಳಿ ಒಂದು ಲೋಟದಷ್ಟು ಅಕ್ಕಿನ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಒಲೆ ಮೇಲೆ ಕಡುಬು ಬಿಟ್ಟಿರೋದ್ರಿಂದ ಇವತ್ತು ಗ್ಯಾಸಲ್ಲೇ ಅನ್ನ ಮಾಡಬೇಕು, ಇಲ್ಲಾಂದರೆ ಒಲೆಯಲ್ಲೇ ಅನ್ನ ಮಾಡೋದು ಬೆಳಗ್ಗೆ. ಮತ್ತು ಮೂಲಂಗಿ ಪಲ್ಯ ಮಾಡಬೇಕು. ತಿಳಿ ಸಾಂಬಾರು ರೆಡಿಯಾಗಿದೆ. ಇವಾಗ ಮೂಲಂಗಿ ಪಲ್ಯಕ್ಕೆ ಕಾಯಿನ ತುರಿದು ಸ್ವಲ್ಪ ಗಸಿ ಥರ ಮಾಡಿ ಹಾಕೋದು. ಇಲ್ಲಿ ಸಾಂಬಾರು ಹಾಕ್ತಿದ್ದಂಗೆ ಪಲ್ಯ ರೆಡಿ ಮಾಡಿಕೊಂಡು ಹಸುವಿನ ಹಾಲು ಕರೆದು ಬಿಡೋಣ ಅಂಥೇಳಿ ಬಂದಿದ್ದೀನಿ. ಫಸ್ಟ್ ಬಾಯರ್ ಕೊಟ್ಕೊಂಡು ಕರುನ್ ಬಿಟ್ಟು ಆಮೇಲೆ ಹಾಲು ಕರಿಯೋದು. ಹಾಲು ಕರೆದಾಗಿದೆ. ಇವಾಗ ಅದನ್ನು ಒಲೆ ಮೇಲೆ ಕಾಯ್ಸೋಕ್ಕಿಡಬೇಕು. ಲಾಸ್ಟಲ್ಲಿ ಕರು ಬಿಟ್ಟರಾಯಿತು. ಇವಾಗ ಕಡುಬು ಬೆಂದಾಗಿದೆ, ಅನ್ನಕ್ಕೆ ನೀರಿಟ್ಟಿದ್ದೀವಿ. ಅದು ಅನ್ನ ಹಾಕ್ತಿದ್ದಂಗೆ ಹಾಲಿಡೋದು. ಇವಾಗ ಬಾಕ್ಸಿಗೆಲ್ಲ ಅನ್ನ ಹಾಕಾಗಿದೆ. ಮನೇಲಿ ಬೆಕ್ಕಿನ ಮರಿ ಕೂಡ ಹಾಕಿತ್ತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.